ಹಾಯ್ ಫ್ರೆಂಡ್ಸ್, ಇವತ್ತು ಹೊಸ ವರ್ಷ. ಕ್ಯಾಲೆಂಡರ್ ಪ್ರಕಾರ ನಮಗೆ ಇವತ್ತು ಜನವರಿ 1 ಹೊಸ ವರ್ಷ. ನಮಗೆ ಹೊಸ ವರ್ಷ ಅನ್ನೋದು ಯುಗಾದಿ ಹಬ್ಬಕ್ಕೆ. ಆದರೆ ನಾವು ಈಗ 2025ನೇ ಇಸ್ವಿಯಲ್ಲಿ ನಮ್ಮ ಕೆಲಸ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ನಾವು ಯಾವ ಥರ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು 2024ನೇ ಇಸ್ವಿಗಿಂತನೂ ನಾವು 2025ನೇ ವರ್ಷಕ್ಕೆ ಹೇಗೆ ನಮ್ಮ ಕೆಲಸಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ. ಅದು ಏನು ಅಂದರೆ ಸ್ವತಃ ನಾನು ಮಾಡಿದಂತಹ ಟಿಪ್ಸು, ಅದರಲ್ಲಿ ನಾನು ಸಕ್ಸಸ್ ಆಗಿರುವಂಥ ಟಿಪ್ಸು. ನಾನು ಇದುವರೆಗೂ ಸಹಿತ ಈ ಟಿಪ್ಸನ್ನು ಒಬ್ರಿಗೆ ಹೇಳಿದ್ದೀನಿ ಅಷ್ಟೇ, ಬಿಟ್ಟರೆ ನಾನು ಇದುವರೆಗೂ ಎಲ್ಲೂ ಸಹ ಈ ಟಿಪ್ಸನ್ನು ಹಂಚ್ಕೊಂಡಿಲ್ಲ. ಯಾಕಂದರೆ ಅದು ಫಸ್ಟು ನಂಗೆ ಸಕ್ಸಸ್ ಆಗಬೇಕು, ಆಮೇಲೆ ನಾನು ನನ್ನ ಫ್ರೆಂಡ್ಸ್ಗಳಿಗೆ ಹೇಳಬೇಕು ಅಂತೇಳಿ ನಾನು ಆ ಟಿಪ್ಸನ್ನು ಯಾರಿಗೆ ಹೇಳಿದೆ ಅಂದರೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಈ ರೀತಿ ನಾನು ಮಾಡಿದ್ದೀನಿ, ನೀವು ಮಾಡಿ. ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು, ನಿಮಗೆ ದುಡಿತಿರೋ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ತುಂಬ ಖರ್ಚುಗಳಾಗ್ತಾ ಇದೆ, ತುಂಬ ಸಮಸ್ಯೆ ಇದೆ, ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರು ಇಡೀ ಮನೆ ಪೂರ್ತಿ ಹುಡುಕಿದ್ರು ಒಂದೊಂದ್ಸಲಿ 10 ರೂಪಾಯಿ ಸಿಗಲ್ಲ ಅನ್ನೋ ಸ್ಟೇಜಿಗೆ ಆದಾಗ ತುಂಬ ಬೇಜಾರಾಗತ್ತೆ. ನಾವು ಇಷ್ಟು ಹಗಲು ರಾತ್ರಿ ಕಷ್ಟಪಡ್ತೀವಿ, ನಮ್ಗೆ ಒಂದೊಂದು ಟೈಮ್ 10 ರೂಪಾಯಿ ಬೇಕಾದಾಗ ನಮ್ಮ ಮನೆಯೆಲ್ಲ ಹುಡುಕಿದ್ರು ಸಿಕ್ಕಲ್ಲ ಅಂದಾಗ ತುಂಬ ಬೇಜಾರಾಗತ್ತೆ. ನಾವು ಇಷ್ಟು ಕಷ್ಟಪಟ್ಟು ಏನು ಬಂತು ಪ್ರಯೋಜನ ಅಂತೇಳಿ ಅನಿಸುತ್ತೆ. ಹಾಗೆ ನಂಗೆ ಆಗಿದೆ ಸಹ 2022ನೇ ಅಥವಾ 21ನೇ ವರ್ಷದಲ್ಲಿ ನನಗೆ ಆ ಅನುಭವ ಆಗಿದೆ. ಆಗ ನಾನು ಏನು ತುಂಬ ತಲೆ ಕೆಡಿಸ್ಕೊಂಡು ನಾವು ಇಷ್ಟು ಕೆಲಸ ಮಾಡಿದ್ರು ನಮ್ಮ ಕೈಲಿ ದುಡ್ಡಿಲ್ಲ ಅಂತ ಹತ್ತಿದ್ದೀನಿ, ಬೇಜಾರ ಮಾಡ್ಕೊಂಡಿದ್ದೀನಿ. ಮತ್ತು ದುಡ್ಡಿಲ್ಲ ಅಂತ ಹತ್ತರು ಆ ಟೈಮಲ್ಲಿ ಯಾರೂ ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್. ಇದ್ದರೆ ನಮಗೆ 108 ಜನ ಸಂಬಂಧಿಕರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ಇರ್ತಾರೆ. ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ನಮಗೆ ನಮ್ಮ ಕಣ್ಣೀರೊಂದೇ ಜೊತೆಗಿರುತ್ತೆ. ಅಂದರೆ ನಾವು ಮಾನಸಿಕವಾಗಿ ಕುಗ್ತಾ ಹೋಗ್ತೀವಿ. ಆದರೆ ಇವತ್ತು ನಾನು ಹೇಳೋವಂಥ ಟಿಪ್ಸನ್ನು ಇದ್ರ ಮೇಲೆ ನಂಬಿಕೆ ಇದ್ದರೆ ಮಾಡಿ, ನಿಜವಾಗ್ಲೂ ಆಗೇ ಆಗುತ್ತೆ. ಏನು ಅಂತೇಳಿ ತುಂಬ ಇಂಪಾರ್ಟೆಂಟ್ ಟಿಪ್ಸು. ನನಗೆ ಇದು ಹೇಗೆ ನೆನಪಂತ ಹೇಳೋದಕ್ಕೆ ಅಂದರೆ, ನಾನು ನಿನ್ನೆ ಹೊಸ ವರ್ಷದ ಹಿಂದಿನ ದಿವಸ ಅಲ್ವಾ, ನಾನು ತಿಂಗಳಿಗೆ ಒಂದ್ಸತಿ ಸೇವಿಂಗ್ಸ್ ಡಬ್ಬಿ ಅಂತ ಹೇಳಿ ಒಂದು ಬಾಕ್ಸ್ ಇಟ್ಕೊಂಡು ಹಾಕ್ತೀನಿ. ಅದನ್ನು ನಾನು ಒಡೆದು ನೋಡೋಣ ಎಷ್ಟು ಅಮೌಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಿನ್ನೆ ಚೆಕ್ ಮಾಡೋ ಟೈಮಲ್ಲಿ ನನಗೆ ನಾನು ಅಲ್ಲಿ ಆ ಸೇವಿಂಗ್ಸ್ ಬಾಕ್ಸಲ್ಲಿ ಇಟ್ಟಂಥ ಒಂದು ರೆಮಿಡಿ ನನಗೆ ನೆನಪಾಯಿತು. ಅದನ್ನು ನಿಮಗೆ ಹೇಳಬೇಕು, ನಿಮ್ಮ ಹತ್ರನೂ ಸಹ ಹಂಚ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಟಿಪ್ಸು ತುಂಬ ಪ್ರಯೋಜನ ಆಗುತ್ತೆ. ಕೈಯಲ್ಲಿ 1 ರೂಪಾಯಿ ದುಡ್ಡು ನಿಲ್ಲಲ್ಲ, ನಾವು ದುಡ್ದಿರೋ ದುಡ್ಡು ಪೂರ್ತಿ ಖರ್ಚಾಗುತ್ತೆ. ನಮಗೆ ಏನು ನಾವು ತೊಗೊಬೇಕು ಅಂತೇಳಿ ಮನಸ್ಸಲ್ಲಿ ಆಸೆಯಲ್ಲಿ ಇಟ್ಕೊಂಡಿರ್ತೀವಿ, ಅದು ತೊಗೊಳಕ್ಕಾಗ್ತಾ ಇಲ್ಲ. ನಾವು ಸೇವಿಂಗ್ಸ್ ಮಾಡಿರೋ ದುಡ್ಡು ನಾವು ಅಂದ್ಕೊಂಡಿದ್ದಕ್ಕೆ ಹೋಗ್ತಾ ಇಲ್ಲ, ಸುಮ್ಮನೆ ಹುಷಾರಿಲ್ದಿದ್ದಕ್ಕೆ ಇನ್ನೊಂದಕ್ಕೆ ಏನೇನಕ್ಕೂ ಖರ್ಚಾಗ್ತಿದೆ ಅಂದಾಗ ನೀವು ಈ ರೆಮಿಡಿನ ಫಾಲೋ ಮಾಡಿ. ನೀವು ಯಾವುದೇ ಕೆಲಸ ಮಾಡಿ, ನೀವು ಬಟ್ಟೆ ವ್ಯಾಪಾರ ಮಾಡಿ, ಟೈಲರಿಂಗ್ ಮಾಡಿ, ಗಿರಣಿ ಅಂಗಡಿ ಇಟ್ಕೊಳ್ಳಿ, ಒಂದು ಚಿಕ್ಕ ಬೀಡ ಅಂಗಡಿ ಇಟ್ಕೊಳ್ಳಿ, ಯಾವುದೇ ಅಂಗಡಿ, ಹೋಟೆಲ್ ಆಗಿರ್ಬೋದು, ಏನೇ ನೀವು ವ್ಯಾಪಾರ ಮಾಡ್ತಾಯಿದ್ರು ಇದೊಂದು ರೆಮಿಡಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾಕಂದ್ರೆ ಇದನ್ನು ತುಂಬ ಜನ ಮಾಡ್ತಾನೂ ಇರ್ಬೋದು, ಆದರೆ ನನಗೆ ಒಬ್ಬರು ಇದ್ರ ಬಗ್ಗೆ ಹೇಳಿದರು. ಯಾರು ಅಂತ ಅಷ್ಟಾಗಿ ನೆನಪಿಲ್ಲ, ಆದರೆ ಈ ರೆಮಿಡಿನ ನಾನು ಮಾಡಿದೆ. ಅವಾಗಿಂದ ನನಗೆ ತುಂಬ ಒಳ್ಳೆಯದು ಆಗಿದೆ. ಅದು ಏನು ಅಂತ ನಾನು ಹೇಳ್ತೀನಿ, ವಿಡಿಯೋನ ತುಂಬ ಎಳೆಯೋದು ಬೇಡ. ಏನು ರೆಮಿಡಿ ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋಕ್ಕೆ ನಿಮಗೆ ಇಷ್ಟ ಆದರೆ ನೀವು ಲೈಕ್ ಕೊಡಲೇಬೇಕು. ಯಾಕಂದರೆ ಇದು ನಾನು ಅನುಭವಿಸಿದಂಥ ಟಿಪ್ಸ್, ಇದು ತುಂಬ ಪ್ರಯೋಜನಕ್ಕೆ ಬಂದಿದೆ. ಇದು ಎಷ್ಟು ನಿಮಗೆ ಕರೆಕ್ಟ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಒಂದು ಕಮೆಂಟ್ ಹಾಕಿ. ಫ್ರೆಂಡ್ಸ್, ನಾನು ಏನು ಮಾಡಿದೆ 2022ನೇ ವರ್ಷದಲ್ಲಿ ನಾನು ಹೀಗೆ ಬೇಜಾರಾಗಿ ಕೂತಾಗ ನನಗೆ ಯಾರೋ ಒಬ್ಬರು ಹೇಳಿದರು, ಮಂಗಳಮುಖಿಯರು ಇರ್ತಾರಲ್ವ, ಅವರು ನಮಗೆ ದುಡ್ಡು ಕೇಳ್ತಾರೆ. ಅವರು ಟ್ರಾಫಿಕಲ್ಲಿ ಸಿಗ್ತಾರೆ, ಸಂತೆಯಲ್ಲಿ ಸಿಗ್ತಾರೆ, ಜಾತ್ರೆಯಲ್ಲಿ ಸಿಗ್ತಾರೆ. ಅವ್ರಿಗೆ ಯಾರು ಇಷ್ಟಪಡ್ತಾರೋ ಅವ್ರ ಹತ್ರ ಎಲ್ಲ ಅವರು ದುಡ್ಡನ್ನು ಕೇಳ್ತಾರೆ. ಆವಾಗ ನಾವು ಕೊಡಬೇಕು. ನಮ್ಮ ಹತ್ರ ಎಷ್ಟಿರುತ್ತೋ ಕೈಯಲ್ಲಿ ಅಷ್ಟನ್ನು, ಅಂದರೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಅವರಿಗೆ ಕೊಟ್ಟಾಗ ಅವರು ಅದರಲ್ಲಿ 1 ರೂಪಾಯಿ ಕಾಯಿನ ನಮಗೆ ವಾಪಸ್ ಕೊಡ್ತಾರೆ. ಅದು ನಿಮಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಆದರೆ ಅವರು ಈ ಟ್ರಾಫಿಕ್ ಇರುತ್ತಲ್ವ, ಅಲ್ಲಿ ಗಾಡಿಗಳು ನಿಲ್ಲಿಸ್ತಾರಲ್ವ, ಅಲ್ಲಿ ಇರ್ತಾರೆ, ಸಂತೆಯಲ್ಲಿ ಇರ್ತಾರೆ, ಜಾತ್ರೆಯಲ್ಲಿ ಇರ್ತಾರೆ. ಈ ರೀತಿ ಇದ್ದಾಗ ಅವರು ನಮ್ಮ ಹತ್ರ ದುಡ್ಡು ಕೇಳಿದಾಗ ನಮ್ಮ ಹತ್ರ ಎಷ್ಟಿರುತ್ತೋ ಅಷ್ಟು ಕೊಟ್ಬಿಟ್ಟು ಅವರು ನಮಗೆ 1 ರೂಪಾಯಿ ಕಾಯಿನು ಅವರು ಆಶೀರ್ವಾದ ಮಾಡಿಬಿಟ್ಟು ನಮಗೆ ಕೊಡ್ತಾರೆ. ಅದು ಎಷ್ಟು ಜನ ಇಸ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ಆ ರೀತಿ ತಗೊಂಡಿರೋ ದುಡ್ಡನ್ನು ಏನು ಮಾಡಬೇಕು ಅಂತಂದರೆ, ನಾವು ಸೇವಿಂಗ್ಸ್ ಬಾಕ್ಸ್ ಆಗಿರ್ಬೋದು, ಹಾಗೆ ಗಲ್ಲಾಪೆಟ್ಟಿಗೆ ಆಗಿರ್ಬೋದು, ನೀವು ಯಾವ ಉದ್ಯೋಗನ ಮಾಡ್ತಾ ಇರ್ತೀರಾ ಅಲ್ಲಿ ಇಟ್ಕೊಂಡ್ರೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಅದೇ ರೀತಿ ಕಾಯಿನನ್ನು ಹಳದಿ ಬಟ್ಟೆಯಲ್ಲಿ ಕಟ್ಬಿಟ್ಟು ನಾನು ಸೇವಿಂಗ್ಸ್ ಮಾಡ್ತಾ ಇರೋ ಡಬ್ಬಿಯೊಳಗೆ ಇಟ್ಟಿದ್ದೆ. ನಿನ್ನೆ ನನಗೆ
ನಾನು ವರ್ಷದ ಕೊನೆಯಲ್ಲಿ ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ನಾನು ನೋಡೋಣ ಅಂತೇಳ್ಬಿಟ್ಟು ನಿನ್ನೆ ನಾನು ನೋಡ್ತಾ ಇರುವಾಗ ಆ ರೆಮಿಡಿ ನೆನಪಾಯಿತು. ಹೌದಲ್ವಾ, ನಾ ಇದನ್ನೂ ಒಂದು ವಿವರ್ಸಿಗೆ ಹೇಳೋಣ ಅಂತೇಳ್ಬಿಟ್ಟು ಹೇಳಿದೆ. ನೀವು ಸಹಿತ ಅದು ಗುರುವಾರ ದಿವಸ ಮಾಡಿದ್ರೆ ತುಂಬ ಒಳ್ಳೆಯದು. ನನಗೆ ಅದು ಹೇಗೆ ಸಿಕ್ತು, ನಾನು ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟೆ ಅಂಥೇಳಿ ನಾನು ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, ನಂಗೆ ಹಿಂಗೆ ಒಬ್ಬರು ಹೇಳಿದರು, ಈ ರೀತಿ ಮಂಗಳಮುಖಿಯವರು ನಮ್ಮ ಹತ್ರ ದುಡ್ಡು ಕೇಳಿದಾಗ ನಾವು ಅವ್ರಿಗೆ ಕೊಡ್ತೀವಿ, ಕೊಟ್ಟಾಗ ಅವರು ₹1 ಕಾಯಿನ್ ಆಗಿರೋದು ಎಷ್ಟೋ ರಿಟರ್ನ್ ನಮ್ಗೆ ವಾಪಸ್ ಕೊಡ್ತಾರೆ. ಅಂದರೆ ಎಲ್ಲೆಲ್ಲಿ ಕೊಡ್ತಾರೋ ಕೊಡಲ್ಲ ಗೊತ್ತಿಲ್ಲ, ಆದರೆ ಕೊಡ್ತಾರೆ ಅಂತ ನಂಗೆ ಹೇಳೋರು. ಆ ರೀತಿ ಕೊಡುವಂಥ ಕಾಯಿನನ್ನು ನೀನು ತೊಗೊಂಡು ಬಂದು ನಿಮ್ಮ ಕ್ಯಾಶ್ ಬಾಕ್ಸ್ ಆಗಿರ್ಬೋದು, ಹಾಗೆ ನೀವು ವ್ಯವಹಾರ ಮಾಡೋ ಒಂದು ಜಾಗದಲ್ಲಿ ಆಗಿರ್ಬೋದು ಇಟ್ಟಾಗ ನಿಮಗೆ ತುಂಬ ಅಭಿವೃದ್ಧಿ ಆಗುತ್ತೆ. ಮಾಡಿ ನೋಡು, ನಾನು ಸಹ ಅದೇ ರೀತಿ ಮಾಡ್ತೀನಿ. ನಮ್ಮೂರಲ್ಲಿ ಗುರುವಾರ ನನ್ನ ಅಂಗಡಿಗೆ ಬರ್ತಾರೆ ಅಂತ ಹೇಳಿದರು. ಅವರು ಅದನ್ನೆಲ್ಲ ಒಂದು ಸೇವಿಂಗ್ಸ್ ಮಾಡಿ ಅದನ್ನೇ ಒಂದು ಡಬ್ಬಿ ಮಾಡಿ ಇಟ್ಟಿದ್ದಾರಂತ ಅವರು ರಿಟರ್ನ್ ಕೊಡೋ ಕಾಯಿನಲ್ಲಿ. ನಾನು ಹೌದಲ್ವಾ, ನಾನು ಇಸ್ಕೊಳ್ಳೋಣ, ನನಗೂ ತುಂಬ ಕಷ್ಟಗಳಿದಾವಲ್ಲ ಅಂತ ಹೇಳ್ಬಿಟ್ಟು ನನಗೆ ಫಸ್ಟು ಟೈಮಲ್ಲಿ ನಮ್ಮೂರಲ್ಲೇ ನಾನು ಸಂತೆ ಮಾಡ್ತಿರುವಾಗ ಅವರು ಸಿಕ್ಕರು. ಈಗೂ ಬರ್ತಾರೆ ಸಂತೆಯಲ್ಲಿ, ನಾನು ನೋಡಿದ್ದೀನಿ. ಹೋದ್ವಾರ ಅಷ್ಟೇ ಸಿಕ್ಕಿದ್ರು, ಆದರೆ ನಂಗೆ ಅಷ್ಟು ಇದಾಗಲಿಲ್ಲ. ನಮ್ಮ ಮನೆಯವ್ರು ಕೊಟ್ಟರು ದುಡ್ಡನ್ನ. ಆದರೆ ನನಗೆ ಏನಾಯಿತು, ಅವರು ನನ್ನ ಹತ್ರ ದುಡ್ಡು ಕೇಳಿದಾಗ ನಾನು ಹೇಳಿದೆ, ನಾನು ನಿಮಗೆ ₹50 ಕೊಡ್ತೀನಿ, ರಿಟರ್ನ್ ನನಗೆ ₹1 ಕೊಡಿ ಅಂತ ಹೇಳಿದೆ. ಅವರು ಕೊಡಲೇ ಇಲ್ಲ. ಆಯಿತು ಕೊಡ್ತೀನಿ ಅಂತ ಹೇಳಿದ್ರು, ಇಸ್ಕೊಂಡ್ರು. ಆಮೇಲೆ ಕೊಡಲಿಲ್ಲ. ಪರವಾಗಿಲ್ಲ, ಅವರು ಪ್ರೀತಿಯಿಂದ ಕೊಟ್ಟಾಗ ಮಾತ್ರ ಇಸ್ಕೋಬೇಕಂತೆ. ನಾವು ಅವರು ಬಲವಂತವಾಗಿ ಇಸ್ಕೊಂಡ್ರೆ ಅದರಲ್ಲಿ ಏನೂ ಪ್ರಯೋಜನ ಇಲ್ಲ. ನಾವು ಆದರೆ ನಾನು ಬಾಯ್ಬಿಟ್ಟು ಕೇಳಿದೆ, ನಾನು ಕೊಡ್ತೀನಿ, ನಂಗೆ ₹1 ಕಾಯಿನ್ ಕೊಡಿ ಸಾಕು ವಾಪಸ್ಸು, ನೀವು ಅದನ್ನು ಆಶೀರ್ವಾದ ಮಾಡಿಬಿಟ್ಟು ಕೊಡಿ ಅಂತ ಹೇಳಿದೆ. ಅವರು ಕೊಡಲಿಲ್ಲ ನನಗೆ, ಆ ಒಂದು ಟೈಮು ಕೊಡಲಿಲ್ಲ. ಇನ್ನೊಂದು ಟೈಮಲ್ಲಿ ನನಗೆ ಸಿಕ್ಕಾಗ ನನಗೆ ಅವರು ದುಡ್ಡು ಕೇಳಿದಾಗ ನಾನು ಈ ರೀತಿ ನಿಮಗೆ 50 ಅಲ್ಲ ₹100 ಕೊಡ್ತೀನಿ, ನೀವು ಆಶೀರ್ವಾದ ಮಾಡಿ ನನಗೆ ₹1 ಕಾಯಿನಾದರೂ ಕೊಡಿ ಅಂತೇಳಿ ತುಂಬ ಕೇಳ್ಕೊಂಡೆ. ಸಂತೆಲಿ ಕೇಳಿದೆ ನನ್ನ ಹತ್ರ. ಅವರು ಅವಾಗಲೂ ಸಹಿತ ಕೊಟ್ಟಿಲ್ಲ. ತುಂಬ ಬೇಜಾರಾಗ್ಬಿಡ್ತು ನನಗೆ. ಅಯ್ಯೋ, ನನ್ನ ಫ್ರೆಂಡ್ ಕೊಡ್ತಿಲ್ಲ. ಕೊಡೋದು ನಾನು ನೋಡಿದೆ ತುಂಬ ಸಲ. ಅವರಿಗೆ ನಾವು ₹10 ಕೊಟ್ಟರೆ ಅವ್ರು ₹1 ನಮ್ಗೆ ವಾಪಸ್ ಕೊಡ್ತಾರೆ. ಅದು ಆಶೀರ್ವಾದ ಅಂತೆ. ಮಂಗಳಮುಖಿಯರವರು ಅರ್ಧನಾರೀಶ್ವರ ಅಂತಲೂ ಸಹಿತ ಕರೀತಾರೆ. ಹಾಗಿದ್ದಾಗ ಮತ್ತೆ ನನಗೆ ತುಂಬ ಡಿಸಪಾಯಿಂಟ್ ಆಯಿತು. ಅಯ್ಯೋ, ಕೊಡಲೇ ಇಲ್ವಲ್ಲ, ನಾನು ಇದೊಂದು ರೆಮಿಡಿ ಮಾಡಲೇಬೇಕಿತ್ತು. ನನ್ನ ಮನಸ್ಸೆಲ್ಲ ತುಂಬ ಕೊರಗಿತ್ತು. ಆದರೆ ತುಂಬ ಟೈಮ್ ಬಿಟ್ಟ ಮೇಲೆ, ಒಂದು 2-3 ತಿಂಗಳು ಆದಮೇಲೆ ಒಬ್ಬರು ಏಜ್ ಆಗಿರೋಂಥ ಒಬ್ಬರು ಮಂಗಳಮುಖಿ ಅಮ್ಮ ಅವರು ನನಗೆ ಸಂತೆಯಲ್ಲಿ ಸಿಕ್ಕರು. ನಾನು ಫಸ್ಟ್ ಟೈಮೇ ಕೇಳಿದೆ, ನಿಮಗೆ ನಾನು 50 ಅಲ್ಲ ₹100 ಬೇಕಾದರೂ ಕೊಡ್ತೀನಿ, ಆದರೆ ನಂಗೆ ₹1 ಕಾಯಿನು ನೀವು ಆಶೀರ್ವಾದ ಮಾಡಿ ಪ್ರೀತಿಯಿಂದ ಕೊಡಬೇಕು ಅಂತ ಕೇಳಿದೆ. ಅವರು ಆಯ್ತಮ್ಮ ಕೊಡ್ತೀನಿ ಅಂತೇಳಿ ತುಂಬ ಒಳ್ಳೆಯವರಿದ್ದರು ಅವರು ನನಗೆ ಆ ₹1 ಕಾಯಿನಲ್ಲಿ ಅವ್ರು ಏನೇನೋ ಇದು ಆಶೀರ್ವಾದ ಎಲ್ಲ ಹಾಕಿದ್ರು, ಬ್ಲೆಸ್ಸಸ್ ಎಲ್ಲ ಹಾಕ್ಬಿಟ್ಟು ನನಗೆ ತಗೋ, ಇದನ್ನ ಇಟ್ಕೋ, ನೀನು ಕೆಲಸ ಮಾಡೋದಿದ್ರೆ ನಿನಗೆ ಸೇವಿಂಗ್ಸ್ ಆಗಬೇಕೋ ಅಲ್ಲಿ ಆ ಜಾಗದಲ್ಲಿ ಇಟ್ಕೋ ಅಂತಾಗ ಒಳ್ಳೇದಾಗಲಿ ನಿನಗೆ ಅಂತೇಳಿ ಕೊಟ್ಟರು. ನಾನು ತುಂಬ ಖುಷಿಯಿಂದ, ನನಗೆ ಅವತ್ತಿದ್ದು ಎಷ್ಟು ಖುಷಿ ಆಯಿತು ಅಂದರೆ, ಆ ಕಾಯಿನನ್ನು ಅದು ಎಷ್ಟು ಬ್ಲೆಸ್ಸಿಂಗಿಂದ ಇಸ್ಕೊಂಬಂದೆ ಅಂತಂದರೆ, ಇಸ್ಕೊಂಬಂದು ಹಳದಿ ಬಟ್ಟೆಯಲ್ಲಿ ಅದನ್ನು ಕಟ್ಬಿಟ್ಟು ನಾನು ಎಲ್ಲಿ ಸೇವಿಂಗ್ಸ್ ಮಾಡ್ತಾ ಇದ್ನೋ ಆ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ನಾನು ಈಗ ಇನ್ನೇ ನಾನು ತೆಗೆದೆ, ನಾನು ಎಷ್ಟು ಸೇವಿಂಗ್ಸ್ ಮಾಡಿದೆ ಅಂತ ಹೇಳ್ಬಿಟ್ಟು ತೆಗೆದ್ರೆ ನನಗೆ ತುಂಬ ದುಡ್ಡು ಸೇವಿಂಗ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಮಕ್ಕಳು ಓದ್ತಾ ಇದ್ದಾರೆ, ನಾವು ಬಾಡಿಗೆ ಮನೇಲಿ ಇದ್ದೀವಿ, ಹಾಗೆ ಖರ್ಚುಗಳು ತುಂಬ ಇರೋದ್ರಿಂದ ನನಗೆ ಸೇವಿಂಗ್ಸ್ ಅಂತೇಳಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ನಾನು ಈ ಸೀಸನ್ನಲ್ಲಿ, ಅಂದರೆ ಈಗ ನೋಡಿ ಫೆಬ್ರವರಿಯಿಂದ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಇಂಥ ಟೈಮಲ್ಲಿ ನನಗೆ ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಮಾಡೋದಕ್ಕಾಗುತ್ತೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಸ್ವಲ್ಪ ನಮಗೆ ಕಷ್ಟನೇ ಆಗುತ್ತೆ. ಟೈಲರಿಂಗ್ ಅಂದರೆ ಬಟ್ಟೆಗಳು, ನಮಗೆ ಬರೋವಂಥ ಬಟ್ಟೆಗಳು ನಮ್ಮ ದಿನನಿತ್ಯದ ಖರ್ಚಿಗೆ ಸಮ ಆಗುತ್ತೆ. ಹಾಗಾಗಿ ನಾನು ಎಷ್ಟು ಅಮೌಂಟ್ ಅಂತಲ್ಲ, ಒಟ್ಟು ನಾನು ಆ ಬಾಕ್ಸಿಗೆ ಹಾಕ್ತಾ ಹೋಗ್ತೀನಿ. ಈ ವರ್ಷದ ಕೊನೆ ದಿವಸ ಇರುತ್ತಲ್ವ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇರುತ್ತೆ ಡಿಸೆಂಬರ್ 31, ಅವತ್ತಿನ ದಿವಸ ನಾನು ಅದು ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅಂತೇಳಿ ನೋಡಿಬಿಟ್ಟು ತೊಗೊಂಡು, ಏನಾದರೂ ನಾನು ತೊಗೊಳ್ತೀನಿ. ಇಲ್ಲ ಅಂತಂದರೆ ನಾನು ಪೋಸ್ಟ್ ಆಫೀಸೋ FD ಈ ರೀತಿ ಏನಾದರೂ ಒಂದು ಸೇವಿಂಗ್ಸಿಗೆ, ಇಲ್ಲ ಒಂದು ಗೋಲ್ಡ್, ಅದರಲ್ಲಿ ಏನು ಗೋಲ್ಡ್ ಬರುತ್ತೆ ಅದನ್ನು ತಗೊಳ್ಳೋಕ್ಕೆ ಯೋಚನೆ ಮಾಡ್ತೀನಿ. ಆದರೆ ಈ ವರ್ಷ ಅಷ್ಟೊಂದು ಅಂದರೆ ನನಗೆ ಮಗನಿಗೆಲ್ಲ ತುಂಬ ದುಡ್ಡು ಇನ್ವೆಸ್ಟ್ ಮಾಡಿ, ಅಂದರೆ ಕಾಲೇಜಿಗೆಲ್ಲ ಕಳಿಸಿದ್ದೀನಲ್ವ, ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ನಾನು ಸೇವಿಂಗ್ಸ್ ಮಾಡಿದ್ದೆ. ಸೇವಿಂಗ್ಸ್ ಮಾಡಿ ಆ ದುಡ್ಡನ್ನು ಲೆಕ್ಕ ಹಾಕುವಾಗ ನನ್ನ ವ್ಯೂವರ್ಸಿಗೆ ಇದು ಒಂದು ಹೇಳೋಣ, ನಿಮಗೆ ಈ ರೀತಿ ಮಂಗಳಮುಖಿಯರು ಏನಾದರೂ ನಿಮಗೆ ಜಾತ್ರೆಯಲ್ಲಿ, ಸಂತೆಯಲ್ಲಿ, ಟ್ರಾಫಿಕಲ್ಲಿ ಸಿಕ್ಕರೆ ದುಡ್ಡು ಕೇಳಿದ್ರೆ ಕೊಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕೊಡಿ. ಅವ್ರು ಕೊಡ್ತಾರೆ ರಿಟರ್ನ್ ₹1. ಕೊಡದೇ ಇದ್ರೂ ನೀವು ಬಾಯ್ಬಿಟ್ಟು ಒಂದ್ಸರಿ ಕೇಳಿ, ಇದರಲ್ಲಿ ಏನು ತಪ್ಪಿಲ್ಲ. ₹1 ಕಾಯಿನ್ ನನಗೆ ಆಶೀರ್ವಾದ ಮಾಡಿ ಕೊಡಿ ಅಂತೇಳಿ ಅವ್ರು ಕೊಟ್ಟರು ಅನ್ನೋದಿದ್ರೆ ನಿಮ್ಮ ಲಕ್ಕು ಅಲ್ಲಿಂದನೇ ಶುರುವಾಯಿತು ಅಂತಲೇ. ಅವರು ಕೊಡೋದಿಲ್ಲ ಹೆಚ್ಚಾಗಿ, ಅಂದರೆ ಒಂದೊಂದು ಕಡೆ ಕೊಡ್ತಾರಂತೆ. ನಾನು ಕೊಡೋದು ತುಂಬ ಕಡೆ ನೋಡಿದ್ದೀನಿ. ನಾನು ಬಸ್ಸಲ್ಲಿ ಕೂತಾಗಿರ್ಬೋದು, ಅವರು ಆಶೀರ್ವಾದ ಮಾಡಿ ಕೊಡ್ತಾ ಇರ್ತಾರೆ. ಆದರೆ ಕೆಲವು ಕಡೆ ಕೊಡೋದಿಲ್ಲ. ಆದರೆ ನೀವು ಬಾಯ್ಬಿಟ್ಟು ಕೇಳಿ ಇಸ್ಕೊಳ್ಳಿ. ಅದನ್ನು ನೀವು
ದೇವ್ರ ಮೇಲೆ ಇಟ್ಟು ಸಹ ಪೂಜೆನೂ ಮಾಡ್ಬೋದು. ಇಲ್ಲ ಅಂತ ಅಂದರೆ ನೀವು ಸೇವಿಂಗ್ಸ್ ಮಾಡೋವಂಥ ಡಬ್ಬಿಗೆ ಹಳದಿ ಬಟ್ಟೆಯಲ್ಲಿ ಕಟ್ಬಿಟ್ಟು ಇಡಿ. ಬೇಕಾದರೆ ಅಮಾವಾಸ್ಯೆಗೆಲ್ಲ ಅದಕ್ಕೆ ಊದಿನ ಕಡ್ಡಿದು ಒಂದು ಧೂಪವನ್ನು ಕೊಡಿ. ಫ್ರೆಂಡ್ಸ್, ಮಂಗಳಮುಖಿ ಅವರು ತುಂಬ, ಅವರಲ್ಲಿ ಏನೋ ಒಂದು ದೈವಿಕ ಕಳೆ ಇದ್ದೇ ಇರುತ್ತೆ, ಅವರಲ್ಲಿ ಒಂದು ದೈವಶಕ್ತಿ ಅನ್ನೋದು ಇದ್ದೇ ಇದೆ. ಆದ್ದರಿಂದ ನನಗೆ ಒಬ್ಬೊಬ್ಬರಂತೂ ತುಂಬ ನೋಡಿ ನೀವು, ಅವರು ಅರಿಶಿಣ ಆಗಿರ್ಬೋದು, ಕುಂಕುಮ ಆಗಿರ್ಬೋದು ತುಂಬ ಹಚ್ಕೊಂಡು ಒಂದು ದೈವಿಕ ಕಳೆ ಅವ್ರಲ್ಲಿ ಇರುತ್ತೆ. ನನಗೆ ಅವ್ರನ್ನ ನೋಡಿದ್ರೆ ನಾನು ಮಾತಾಡ್ಸೋಕ್ಕೆ ಸ್ವಲ್ಪ ಭಯ ಆಗುತ್ತೆ ನನಗೆ. ಆದರೆ ನಾನು ದೂರ ನಿಂತ್ಕೊಂಡು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಏನು ಮಾಡ್ತಾರೆ, ಹೇಗೆ ಏನು ಅಂತ. ಮತ್ತು ಅವ್ರ ವೀಡಿಯೋಸ್ ಎಲ್ಲ ನಾನು ನೋಡ್ತಾ ಇರ್ತೀನಿ, ಯಾಕಂದರೆ ಅವರು ತುಂಬ ಹೆಲ್ಪಿಂಗ್ ನೇಚರ್ ಅವರಲ್ಲಿ ಇರುತ್ತೆ. ಹಾಗೆ ಅವರು ತುಂಬ ಒಳ್ಳೆಯವರು ಇರ್ತಾರೆ ಮಾತ್ರ. ನನಗೆ ಬ್ಲೆಸ್ ಮಾಡಿ ಕೊಟ್ಟಂಥ ಅಮ್ಮನೂ ಅಷ್ಟೇ, ಅವರಲ್ಲಿ ಏನೋ ಒಂದು ದೈವಿಕ ಕಳೆ ಇತ್ತು. ಹಾಗಾಗಿ ನಿಮ್ಗೆ ಏನಾದರೂ ಈ ರೀತಿ ಸಿಕ್ಕರೆ, ಬಸ್ ಸ್ಟ್ಯಾಂಡಲ್ಲಿ ಆಗಿರ್ಬೋದು, ಟ್ರಾಫಿಕಲ್ಲಾಗಿರ್ಬೋದು, ಸಂತೆಯಲ್ಲಾಗಿರ್ಬೋದು, ಕೊಡಿ. ಅವರು ಪ್ರೀತಿಯಿಂದ ಕೊಟ್ಟರೆ ನೀವು ಕಾಯಿನ್ ತೊಗೊಳ್ಳಿ, ಇಲ್ಲ ಕೇಳಿದರೆ ಕೊಟ್ಟೇ ಕೊಡ್ತಾರೆ. ಅದನ್ನು ತಂದುಬಿಟ್ಟು ನೀವು ಸೇವಿಂಗ್ಸ್ ಡಬ್ಬಿಯಲ್ಲಾಗಿರ್ಬೋದು, ನಿಮಗೆ ಏನು ಆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದರೆ ಅದನ್ನು ಮಾಡಿ. ನಿಜವಾಗ್ಲೂ ನಿಮಗೆ ಒಂದು ಒಳ್ಳೆ ಟೈಮ್ ಶುರು ಆಯಿತು ಅಂತಲೇ ನನಗೂ ಅಷ್ಟೇ 2022ನೇ ಇಸ್ವಿಲಿ ಅವರು ಕೊಟ್ಟರು. ನಾನು ತುಂಬ ಖುಷಿಯಿಂದ ತಂದುಬಿಟ್ಟು ಗುರುವಾರ ಪೂಜೆ ಮಾಡಿಬಿಟ್ಟು ನಾನು ಅದನ್ನು ಇದ್ರೊಳಗೆ ಹಾಕಿಟ್ಟಿದ್ದು. ಈಗೂ ಅಷ್ಟೇ, ನಿನ್ನೆ ನಾನು ಸೇವಿಂಗ್ಸ್ ಅಮೌಂಟನ್ನು ತೆಗೆದುಬಿಟ್ಟು ಅದನ್ನು ಊದಿನ ಕಡ್ಡಿ ಹೊಗೆ ಕೊಟ್ಬಿಟ್ಟು ಅದರೊಳಗೆ ಇಟ್ಟೆ. ಮತ್ತು ನಾನು ನೆಕ್ಸ್ಟ್ ಏನಾದರೂ ನಿಮಗೆ ಅದಕ್ಕೆ ಪೂಜೆ ಮಾಡಬೇಕು ಅಂತ ಹೇಳಿ ಇಟ್ಟರೆ ಅನಿಸಿದ್ರೆ ಮಾಡಿ. ಈ ರೀತಿ ಒಂದು ರೆಮಿಡಿ ಫಾಲೋ ಮಾಡಿ ಇದರಿಂದ ನಿಮಗೆ ಒಳ್ಳೇದಾಯ್ತು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಷಯ ಏನು ಅನಿಸ್ತು ಅಂತಲೂ ಸಹಿತ ನನಗೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಎಲ್ಲರೂ ಹೊಸ ವರ್ಷದಲ್ಲಿ ಎಲ್ಲರೂ ಸಂತೋಷವಾಗಿ ನೀವು ಅಂದ್ಕೊಂಡಿರೋಂತಹ ಆಸೆಗಳು, ಕನಸುಗಳು ಈಡೇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್ ಫ್ರೆಂಡ್ಸ್.